ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ಶ್ರೀ ಮಾರಿಕಾಂಬಾ ಡಿಜಿಟಲ್ ಟಿವಿ. ನಾನು ಸೃಷ್ಟಿ ನಾಯ್ಕ್. ಉತ್ತರ ಕನ್ನಡ ಜಿಲ್ಲೆಯ ದಾಂಡೇಲಿಯಲ್ಲಿ ಜ್ಞಾನ ದೇಗುಲಗಳ ಮೇಲೆಯೇ ಕಿಡಿಗೇಡಿಗಳ ಕಣ್ಣು ಬಿದ್ದಿರುವ ಘಟನೆ ಬೆಳಕಿಗೆ ಬಂದಿದೆ. ಬಿಸಿ ಕಾಲೋನಿಯ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಯಲ್ಲಿ ತಡರಾತ್ರಿ ಕಳ್ಳತನಕ್ಕೆ ಯತ್ನ ನಡೆದಿದ್ದು, ತರಗತಿ ಕೊಠಡಿಯ ಬೀಗ ಮುರಿದು ಒಳನುಗ್ಗಿರುವ ದುಷ್ಕರ್ಮಿಗಳು ಕಳ್ಳತನಕ್ಕೆ ಯತ್ನ ನಡೆಸಿ ವಿಫಲರಾಗಿದ್ದಾರೆ. ಜೊತೆಗೆ ಶಾಲೆಯ ಆಸ್ತಿಗೂ ಹಾನಿ ಮಾಡಿದ್ದು, ಕ್ರಮ ಕೈಗೊಳ್ಳುವಂತೆ ಸ್ಥಳೀಯರು ಒತ್ತಾಯಿಸಿದ್ದಾರೆ. ದಾಂಡೇಲಿಯ ಬಿಸಿ ಕಾಲೋನಿಯಲ್ಲಿರುವ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಯಲ್ಲಿ ತಡರಾತ್ರಿ ಕಳ್ಳರು ನುಗ್ಗಿ ಕಳ್ಳತನಕ್ಕೆ ಯತ್ನಿಸಿದ್ದಾರೆ. ಶಾಲೆಯ ತರಗತಿ ಕೊಠಡಿಯ ಬೀಗವನ್ನು ಮುರಿದು ಒಳಪ್ರವೇಶಿಸಿದ ಕಳ್ಳರು ಬಳಿಕ ಬಿಸಿಯೂಟ ಕೊಠಡಿಯ ಬೀಗ ಮುರಿಯಲು ಯತ್ನಿಸಿದ್ದಾರೆ. ಆದರೆ ಆ ಯತ್ನ ವಿಫಲವಾಗಿದ್ದು, ಯಾವುದೇ ವಸ್ತುಗಳನ್ನು ಕಳ್ಳತನ ಮಾಡಲು ಸಾಧ್ಯವಾಗಿಲ್ಲ. ಆದರೆ ಶಾಲೆಯ ಬಾಗಿಲು, ಬೀಗ ಸೇರಿದಂತೆ ಶಾಲೆಯ ಹಲವು ಆಸ್ತಿಗಳಿಗೆ ಹಾನಿಯಾಗಿದ್ದು, ಸರ್ಕಾರಿ ಆಸ್ತಿಗೆ ನಷ್ಟ ಉಂಟಾಗಿದೆ. ಇನ್ನು ಇದೇ ವೇಳೆ ಪಕ್ಕದಲ್ಲಿರುವ ಉರ್ದು ಕಿರಿಯ ಪ್ರಾಥಮಿಕ ಶಾಲೆಯಲ್ಲೂ ಕಿಡಿಗೇಡಿಗಳ ಅಟ್ಟಹಾಸ ಮುಂದುವರೆದಿದೆ. ಶಾಲೆಯ ಆವರಣದ ನೆಲದ ಟೈಲ್ಸ್ ಒಡೆದು ಹಾಕಲಾಗಿದ್ದು, ರಾಷ್ಟ್ರಧ್ವಜ ಹಾರಿಸುವ ಧ್ವಜಸ್ತಂಭಕ್ಕೂ ಹಾನಿ ಮಾಡಲಾಗಿದೆ. ಸೋಮವಾರ ಬೆಳಗ್ಗೆ ಶಾಲೆಗೆ ಆಗಮಿಸಿದ ಶಿಕ್ಷಕರು ಹಾಗೂ ಸಿಬ್ಬಂದಿಗೆ ಘಟನೆ ಗೊತ್ತಾಗಿದ್ದು, ತಕ್ಷಣವೇ ಶಾಲಾ ಆಡಳಿತದಿಂದ ದಾಂಡೇಲಿ ನಗರ ಪೊಲೀಸ್ ಠಾಣೆಗೆ ದೂರು ನೀಡಲಾಗಿದೆ. ಮಾಹಿತಿ ತಿಳಿಯುತ್ತಿದ್ದಂತೆ ಸ್ಥಳಕ್ಕೆ ಭೇಟಿ ನೀಡಿದ ಪೊಲೀಸರು ಪರಿಶೀಲನೆ ನಡೆಸಿ ಪ್ರಕರಣ ದಾಖಲಿಸಿಕೊಂಡಿದ್ದು, ಆರೋಪಿಗಳ ಪತ್ತೆಗೆ ಮುಂದಾಗಿದ್ದಾರೆ. ಈ ನಡುವೆ ಶಾಲಾ ಆವರಣದಲ್ಲಿ ಕಳೆದ ಕೆಲ ದಿನಗಳಿಂದ ಸಮಾಜ ವಿರೋಧಿ ಚಟುವಟಿಕೆಗಳು ನಡೆಯುತ್ತಿವೆ ಎಂಬ ಆರೋಪವನ್ನು ಸ್ಥಳೀಯರು ಮಾಡುತ್ತಿದ್ದಾರೆ. ರಾತ್ರಿ ವೇಳೆ ಕಿಡಿಗೇಡಿಗಳ ಓಡಾಟ ಹೆಚ್ಚಾಗಿದ್ದು, ವಿದ್ಯಾರ್ಥಿಗಳ ಸುರಕ್ಷತೆ ಕುರಿತು ಆತಂಕ ವ್ಯಕ್ತಪಡಿಸಿದ್ದಾರೆ. ಶಾಲಾ ಆವರಣದಲ್ಲಿ ಸೂಕ್ತ ಭದ್ರತೆ ಒದಗಿಸಿ ಸಾರ್ವಜನಿಕ ಆಸ್ತಿಗೆ ಹಾನಿ ಮಾಡಿದ ಕಿಡಿಗೇಡಿಗಳನ್ನು ಶೀಘ್ರವೇ ಬಂಧಿಸಿ ಕಠಿಣ ಕಾನೂನು ಕ್ರಮ ಕೈಗೊಳ್ಳುವಂತೆ ಸ್ಥಳೀಯರು ಒತ್ತಾಯಿಸಿದ್ದಾರೆ. ನಿನ್ನೆ ರಾತ್ರಿ ಯಾರೋ ಕಿಡಿಗೇಡಿಗಳು ನಮ್ಮ ಶಾಲೆಯ ತರಗತಿ ಕೋಣೆಯ ಬೀಗವನ್ನು ಮುರಿದಿದ್ದಾರೆ. ಹಾಗೆ ದಾಸ್ತಾನು ಕೋಣೆಯ ಬೀಗವನ್ನು ಸಹ ಅವರು ಎದ್ದಿದ್ದಾರೆ. ಮತ್ತು ಎಗ್ ರೈಸ್ ತಿಂದು ಆ ವರಾಂಡದ ಮೇಲೆ ಉಗುಳಿದ್ದಾರೆ. ಮತ್ತು ಪ್ರತಿನಿತ್ಯ ಉಗುಳುವುದು, ಎಲೆ ಅಡಿಕೆ ತಿಂದು ಅಥವಾ ಗುಟ್ಕಾ ತಿಂದು ಉಗಿಯೋದು, ಸಿಗರೇಟ್ ತಿಂದು ಅದು ದಿನ ಕಂಡು ಬರ್ತಿತ್ತು. ನಾವು ಅಡುಗೆಯವರು ಹೇಳಿ ಅದನ್ನು ಸ್ವಚ್ಛ ಮಾಡಿಸ್ತಿದ್ದೆ ಡೈಲಿ. ಮತ್ತು ನಾನು ಈಗ ಬಂದು ಒಂದು ತಿಂಗಳಾಯಿತು, ಪ್ರಮೋಷನ್ ಹೆಡ್ಮಾಸ್ಟರಾಗಿ ಬಂದಿದ್ದೇನೆ. ಅದಕ್ಕೂ ಮುಂಚೆ ಸಹ ಈ ರೀತಿಯ ಘಟನೆಗಳು ನಡೀತಿದ್ದವು ಅಂಥೇಳಿ ನಮ್ಮ ಶಿಕ್ಷಕಿಯರು ನನಗೆ ತಿಳಿಸಿದ್ದಾರೆ. ಇಲ್ಲ, ಇದು ಏನಾದರೂ ವಸ್ತುಗಳು ಏನಾದರೂ ಕಳ್ಳತನ ಆಗಿದೆ? ವಸ್ತುಗಳು ಹಿಂದೆ ನಾ ಬರೋಕ್ಕಿಂತ ಪೂರ್ವದಲ್ಲಿ ದೀಪದ ಎರಡು ಇದು ಕಳು ಆಗಿದೆ ಅಂತೆ. ಈಗ ಇವತ್ತೇ ಏನು ಕಳ್ಳು ಏನಾಗಿಲ್ಲ, ಹೊಡೆದಿದ್ದಾರೆ ಅಷ್ಟೇ. ಅವರು ಕಳು ಮಾಡ್ಲಿಕ್ಕೆ ಆಸ್ಪದ ಆಗ್ಲಿಲ್ಲ, ಇದು ಹೊಡಿಲಿಕ್ಕೆ ಆಗ್ಲಿಲ್ಲ. ಬಾಗಿಲ ಮುರಿದಿದ್ದಾರೆ ಅಂತ ಏನಾದರೂ ಮುರಿದಿದ್ದಾರೆ? ಬಾಗಿಲು ಮುರಿದಿಲ್ಲ, ಬೀಗ ಹೊಡೆದಿದ್ರು ಅಷ್ಟೇ. ಒಳಗೆ ಹೋಗಿ ಅವ್ರಿಗೇನು ತೆಗೆದುಕೊಳ್ಳಿಕ್ಕೆ ಆಗ್ಲಿಲ್ಲ. ಯಾಕಂದ್ರೆ ಬೀಗವನ್ನು ಜಜ್ಜಿದ್ರು, ಇನ್ನೊಂದು ಬೀಗವನ್ನು ಜಜ್ಜಿದ್ದಾರೆ, ಅದು ಹೊಡಿಲಿಲ್ಲ. ಹೀಗಾಗಿ ಅವರಿಗೆ ಅಲ್ಲಿ ದಾಸ್ತಾನು ಕೋಣೆ ಯಾವುದೋ ಒಂದು ಆಹಾರ ಸಾಮಗ್ರಿಗಳಾಗಲಿ ಯಾವುದೇ ಅವರಿಗೆ ತಗೊಳ್ಳಿಕ್ಕೆ ಆಸ್ಪದ ಆಗಲಿಲ್ಲ ಅವರಿಗೆ. ಇದು ನಿಮ್ಮ ಪ್ರಕಾರ ಇದು ಸ್ಥಳೀಯರು ಇರಬಹುದೇ ಅಥವಾ ಯಾರೋ ಹೊರಗಡೆಯಿಂದ ಬಂದು ಮಾಡ್ತಾ ಇದ್ದಾರೆ? ಇದು ನನಗೆ ತಿಳಿದಾಗೆ ಇದು ಸ್ಥಳೀಯರೇ ಇರಬೇಕು. ಹೊರಗಿನಿಂದ ಬಂದು ಇಲ್ಲಿ ಈ ರೀತಿ ಮಾಡೋದು ಅಷ್ಟು ಸುಲಭ ಅಲ್ಲ. ಮತ್ತು ಯಾಕಂದರೆ ನಾವು ಸುತ್ತಲೂ ಕಾಂಪೌಂಡ್ ಇದೆ, ಮತ್ತು ನಾವು ಸಹ ಹೋಗಬೇಕಾದ್ರೆ ನಾವು ಬಾಗಿಲನ್ನು ಹಾಕಿ ಹೋಗ್ತೇವೆ, ಮೇನ್ ಗೇಟ್ ಹಾಕಿ ಹೋಗ್ತೇವೆ. ಸುತ್ತಲಿನ ಗೇಟನ್ನು ಸಹ ಇವು ನಮ್ಮದು ಅಂದರೆ ಕನ್ನಡ ಶಾಲೆ ಮತ್ತು ಉರ್ದು ಶಾಲೆ ಎರಡೂ ಒಂದೇ ಕಾಂಪೌಂಡ್ನಲ್ಲಿ ಇರುವುದರಿಂದ ನಾವಿಬ್ಬರು ಕನ್ನಡ ಶಾಲೆಯವರು ಮತ್ತು ಉರ್ದು ಶಾಲೆಯವರು ಸೇರಿ ಕಾಂಪೌಂಡ್ ನಮ್ಮ ಗೇಟನ್ನು ನಾವು ಹಾಕಿ ಹೋಗಿರ್ತೇವೆ. ಈಗ ಸರ್, ಇದರ ಬಗ್ಗೆ ನಿಮ್ಮ ಮೇಲಧಿಕಾರಿಗೆ ಮಾಹಿತಿ ನೀಡಿದ್ರಿ? ಹೌದು ಸರ್, ಈ ಹಿಂದೆನೂ ಆಗಿರೋ ಘಟನೆ ಬಗ್ಗೆ ಎಲ್ಲ ಮಾಹಿತಿ ಹೋಗಿದೆ? ಹಿಂದೆ ಮಾಹಿತಿಯನ್ನು ನೀಡಿದ್ದಾರೆ. ಆದರೆ ಸಿಸಿಟಿವಿ ಇನ್ಸ್ಟಾಲೇಷನ್ ಇನ್ನೂ ಮಾಡಿಲ್ಲಲ್ಲ. ಇಂಥ ಘಟನೆಯಲ್ಲಿ ನಡೀತಾ ಇದೆಯಲ್ಲ, ಇದ್ರೆ ಅದು ಒಳ್ಳೇದಾಗ್ತಿತ್ತು. ಇಂಥ ಒಂದು CC ಕ್ಯಾಮೆರಾ ಅವಶ್ಯಕತೆ ಇತ್ತು ನಮ್ಮ ಶಾಲೆಗೆ. ಅದು ಮುಂದೆ ತಗೋಗ್ತಾರೆ ಅನ್ನೋ ಭಯನೂ ಇದೆ. ಈಗ ನಮ್ಮದು ನ್ಯಾಷನಲ್ ಫ್ಲಾಗ್ ಸ್ತಂಭಕ್ಕೆ ಕೂಡ ಹಾನಿ ಮಾಡಿದಾರಲ್ಲ? ಹೌದು, ಈ ಶಾಲೆ ನ್ಯಾಷನಲ್ ಅದು ಹಾನಿ ಮಾಡಿದ್ದಾರೆ. ಇವ್ರು ಟೀಚರ್ ಅದ್ರ ಬಗ್ಗೆ ಹೇಳ್ತಾರೆ, ಮಾಹಿತಿ ಕೊಡ್ತಾರೆ. ಏನಾಗಿದೆ ಮೇಡಮ್? अस्सलाम वालेकुम। हमारे जो इसका झंडे का खंभा है, बच्चे यहाँ पर आके, बच्चे नहीं बड़े बड़े बच्चे, जो लाइट यहाँ उजाला रहता है, लाइट
तो रात में आके खेलते मिलते 9, 9:30, 10 तक भी आके लोग मिलते हैं खेलती हूँ तो ध्वजे के खंभे कुछ बन को रस्सी खेलती हूँ खेल को वो खंभा भी तोड़ पड़ा है हमारे। और हमारे कट्टे पर हर रोज वो सिगरेट बाद में गुटखे के पैकेट दारू के बाटले वो दारू के पैकेट और ये गांजे के इसके वो जो ये ड्रग्स के ये पाउडर भी मिलता है हमारे कट्टे में। ऐसा को हमें हमारे ड्रग्स के पाउडर भी रहता है हमारे पास। हमें पुलिस वाले को भी बोले सही बहुत बार कंप्लेंट भी करे सही। अभी फ़िलहाल आज भी कंप्लेंट करे सही। हमें बराए मेहरबानी आपसे भी गुजारिश है कि सब लोगों को अपना साथ बना के हमारे स्कूल को बचाना, हमारे स्कूल को नुकसान होने से बचाना। ಫಸ್ಟ್ ಒಂದು 10 ವರ್ಷ ಮುಂಚೆ ಒಂದು ವಾಚ್ಮ್ಯಾನ್ ಇಟ್ಟಿದ್ರಂತ ಆ ವಾಚ್ಮ್ಯಾನ್ಗೆ ಹೊಡೆದಿದ್ರಂತ ಈ ಜನ ಇಲ್ಲಿ ಆಟ ಆಡೋಕ್ಕೆ ಯಾರು ಬರ್ತಾರಲ್ಲ ಅವ್ರು ಹೊಡೆದಿದ್ರಂತ ಅದ್ರ ಸಲುವಾಗಿ ಇಲ್ಲಿ ಆ ವಾಚ್ಮ್ಯಾನ್ ಬರಾಕ ತಯಾರಿಲ್ಲ।